ನಮಸ್ಕಾರ ಎಲ್ಲರಿಗೂ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನುಡಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗ್ರೇಡ್ 4 ಕಲಿ ಕನ್ನಡ ಟೆಕ್ಸ್ಟ್ ಬುಕ್ನಿಂದ ಗದ್ಯ 2 ಪಾಠ 2 ಜೀವದಯೆಯನ್ನು ಎಕ್ಸ್ಪ್ಲೇನ್ ಮಾಡುತ್ತಿದ್ದೇನೆ. ಇನ್ ಟುಡೇಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಫ್ರಮ್ ಗ್ರೇಡ್ 4 ಕಲಿ ಕನ್ನಡ ಟೆಕ್ಸ್ಟ್ ಬುಕ್ ಚಾಪ್ಟರ್ 2 ಜೀವದಯೆ. ಲೆಟ್ಸ್ ಸ್ಟಾರ್ಟ್ ನೌ. ಜೀವದಯೆ ಅಂದರೆ ಲೈಫ್ ಈಸ್ ಕೈಂಡ್. ರಂಗ ಮತ್ತು ಸಾದಿಕ್ ಇಬ್ಬರೂ ಜೀವದ ಗೆಳೆಯರು. ಅವರಿಬ್ಬರ ಆಸಕ್ತಿ ಅಭಿರುಚಿಗಳು ಒಂದೇ ಆಗಿದ್ದವು. ಪ್ರತಿದಿನವೂ ಸೈಕಲ್ ಸವಾರಿ ಮಾಡುತ್ತಾ ಶಾಲೆಗೆ ಹೋಗುವುದೆಂದರೆ ಅವರಿಗೆ ಎಲ್ಲಿಲ್ಲದ ಖುಷಿ. ಫಸ್ಟ್ ಪ್ಯಾರಾ. ರಂಗ ಮತ್ತು ಸಾದಿಕ್ both were childhood friends and they had same interest and bond in whatever they were doing in their life. ಪ್ರತಿದಿನವೂ ಸೈಕಲ್ ಸವಾರಿ ಮಾಡುತ್ತಾ ಶಾಲೆಗೆ ಹೋಗುವುದೆಂದರೆ ಅವರಿಗೆ ಎಲ್ಲಿಲ್ಲದ ಖುಷಿ. ಡೈಲಿ they were cycling towards their school and they were happy going to school by cycling. ನೆಕ್ಸ್ಟ್ ಪ್ಯಾರಾ. ಅವರು ಶಾಲೆಗೆ ಹೋಗುವ ದಾರಿಯಲ್ಲಿ ಒಂದು ಚಿಕ್ಕ ಕಾಡು. ಆನ್ ದೇರ್ ವೇ ಟು ಸ್ಕೂಲ್ ದೇರ್ ವಾಸ್ ಅ ಸ್ಮಾಲ್ ಫಾರೆಸ್ಟ್. ಆ ಕಾಡಿನಲ್ಲಿ ಒಂದು ನೇರಳೆ ಮರವಿತ್ತು. ಇನ್ ದ್ಯಾಟ್ ಫಾರೆಸ್ಟ್ ದೇರ್ ವಾಸ್ ಒನ್. ನೇರಳೆ ಮರ ಮೀನ್ಸ್ ಜಾಮೂನ್ ಟ್ರೀ. ನೇರಳೆ ಮರದ ಹಣ್ಣು ತಿನ್ನುವುದೆಂದರೆ ರಂಗ ಮತ್ತು ಸಾದಿಕ್ ಇಬ್ಬರಿಗೂ ತುಂಬ ಸಂತಸ. ಬೋತ್ ರಂಗ ಆ್ಯಂಡ್ ಸಾದಿಕ್ ವೇರ್ ಫಾಂಡ್ ಆಫ್ ಈಟಿಂಗ್ ಜಾಮೂನ್ ಫ್ರೂಟ್. ನೆಕ್ಸ್ಟ್ ಪ್ಯಾರಾ. ಒಂದು ಶನಿವಾರ ಮಧ್ಯಾಹ್ನ ಶಾಲೆ ಮುಗಿಸಿ ರಂಗ ಮತ್ತು ಸಾದಿಕ್ ಇಬ್ಬರು ನೇರಳೆ ಮರದ ಬುಡಕ್ಕೆ ತಲುಪಿದರು. ಒನ್ Saturday afternoon, after finishing their school, both Ranga and Sadik reached near jamun tree. ಆಗ ಅಲ್ಲಿಯೇ ಒಣಕಟ್ಟಿಗಳನ್ನು ಆರಿಸುತ್ತಿದ್ದ ಅಜ್ಜಿಯೊಬ್ಬರು, ಹುಷಾರು ಮಕ್ಕಳೇ, ಮರ ಜಾರುತ್ತೆ, ಜೋಪಾನ ಎಂದು ಹೇಳಿದರು. There was an old woman who was collecting dry sticks and she said to them that, "Be careful, children. The tree is slippery." ಅದಕ್ಕೆ ರಂಗ ಸಾದಿಕ್, ಆಯ್ತಜ್ಜಿ, ನೀವೇನು ಚಿಂತೆ ಮಾಡಬೇಡಿ ಎಂದರು. For that they replied, "Okay, grandmother, don't worry about anything." ರಂಗ ಮರ ಹತ್ತಲು ಪ್ರಾರಂಭಿಸಿದನು. ರಂಗ started to climb the tree. ಸಾದಿಕ್ ನೇರಳೆ ಹಣ್ಣನ್ನು ಕೈಯಲ್ಲಿ ಹಿಡಿಯಲು ಸಿದ್ಧವಾಗಿ ನಿಂತನು. ಸಾದಿಕ್ stood ready below the tree to catch the jamun tree in his hand. ಅಷ್ಟರಲ್ಲಿ ನೆಕ್ಸ್ಟ್ ಪ್ಯಾರಾ. ಅಷ್ಟರಲ್ಲಿ ಅಯ್ಯೋ ಅಪ್ಪ, ಯಾರಾದರೂ ನನ್ನ ಬದುಕಿಸ್ರೋ ಎಂದು ಅಜ್ಜಿ ಕೂಗಿದ ಸದ್ದು ಕೇಳಿಸಿತು. Meanwhile, some boys they started to grandmother started to cry, saying that, "Appa, father, please save me." ಸಾದಿಕ್ ಕೂಡಲೇ ಅತ್ತ ಕಡೆ ಓಡಿದ. ಸಾದಿಕ್ immediately started to run towards her. ರಂಗ ಗಾಬರಿಯಿಂದ ಮರ ಇಳಿದು ಬಂದ. He climbed down from the tree. Who? ರಂಗ. ಏನಾಯ್ತಜ್ಜಿ, ಯಾಕೆ ಕೂಗಿಕೊಂಡೆ ಎಂದು ಆತುರದಿಂದ ಕೇಳಿದ.
He asked, "What happened, grandmother? Why did you shout?" ಅಜ್ಜಿ ತಮ್ಮ ಕಾಲಿನ ಕಡೆಗೊಮ್ಮೆ ಪೊದೆಯ ಕಡೆಗೊಮ್ಮೆ ಕೈ ತೋರಿಸುತ್ತಾ ಹಾವು ಹಾವು ಎಂದು ಕೂಗಿಕೊಂಡರು. ಸೊ ಅಜ್ಜಿ he started to pointing towards her leg as well as pointing towards the bush, saying, "Snake, snake." ತಕ್ಷಣ ಸಾದಿಕ್ ಅಜ್ಜಿ ಕೈ ತೋರಿಸಿದ ಕಡೆಗೆ ಹೋಗಿ ಹಾವನ್ನು ಹುಡುಕತೊಡಗಿದ. ಇಮಿಡಿಯೇಟ್ಲಿ ಸಾದಿಕ್ ವೆಂಟ್ ಟುವರ್ಡ್ಸ್ ವೇರ್ ಗ್ರ್ಯಾಂಡ್ಮದರ್ ಪಾಯಿಂಟೆಡ್ ಹರ್ towards the place to search that snake. He started to search that snake. ರಂಗ ಅಜ್ಜಿಯ ಕಾಲನ್ನು ನೋಡಿ ಅಲ್ಲಿಯೇ ಇದ್ದ ಗಿಡದ ಬಳ್ಳಿಯಿಂದ ಹಾವಿನ ವಿಷ ಅಜ್ಜಿಯ ಮೈಯೆಲ್ಲ ಹರಡದಂತೆ ಗಾಯದ ಮೇಲ್ಭಾಗದಲ್ಲಿ ಗಟ್ಟಿಯಾಗಿ ಕಟ್ಟು ಹಾಕಿದ. What Ranga did is he immediately get one vine from the plant, so that wound where she got the wound before above that wound he started to tie that vine so that poison should not spread all over the body. ಅಷ್ಟರಲ್ಲೇ ಸಾದಿಕ್ ಪೊದೆಯಲ್ಲಿ ಹರಿದಾಡುತ್ತಿದ್ದ ಹಾವನ್ನು ಕಂಡು ರಂಗ ಬಾರೋ ಇಲ್ಲಿ ಹಾವು ಸಿಕ್ಕಿದೆ ಸಾಯಿಸೋಣ ಎಂದ. ಸೊ that time Sadiq he got the snake and he called, "Ranga, come here. I found the snake. Let's kill it." ಅದಕ್ಕೆ ರಂಗ ಅಜ್ಜಿಯನ್ನು ಆಸ್ಪತ್ರೆಗೆ ಕೊಂಡೊಯ್ಯುವುದು ಬಿಟ್ಟು ಹಾವು ಸಾಯಿಸುತ್ತಾನಂತೆ. ತಲೆ ಕೆಟ್ಟಿದೆಯೇನೋ ನಿಂಗೆ ಎನ್ನುತ್ತಾ ಅಜ್ಜಿಯನ್ನು ಸೈಕಲಿನಲ್ಲಿ ಎತ್ತಿ ಕೂರಿಸಿ ಸರಸರನೆ ಹೊರಟನು. ಫಾರ್ ದ್ಯಾಟ್ he replied that instead of taking grandmother to the hospital, you are trying to say to kill the snake. Have you gone mad? He said, and he left to the hospital. ರಂಗ ಬೈದಿದ್ದಕ್ಕೆ ಬೇಸರಗೊಂಡ ಸಾದಿಕ್ ಮುಖ ಸಪ್ಪಗೆ ಮಾಡಿಕೊಂಡು ಮನೆಗೆ ಹೋದನು. After Ranga scolded him, Sadiq, so he felt bad and went home. Ranga next last para ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದನು. He got the treatment to the grandmother. ವೈದ್ಯರು ರಂಗನ ಬಳಿ ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ, ಹಾಗಾಗಿ ಅಜ್ಜಿಗೆ ಅಪಾಯವಿಲ್ಲವೇನಿಲ್ಲ ಎಂದರು. ಸೊ ದ ಸ್ನೇಕ್ ವಾಸ್ ನಾಟ್ ಪಾಯ್ಸನಸ್, ಸೊ ನೋ ನೀಡ್ ಟು ವರಿ, ಶಿ ಈಸ್ ಔಟ್ ಆಫ್ ಡೇಂಜರ್. ರಂಗನಿಗೆ ಸಮಾಧಾನವಾಯಿತು. ರಂಗ ರಿಲೀವ್. ಅನಂತರ ಅಜ್ಜಿಯನ್ನು ಅವರ ಮನೆಗೆ ಬಿಟ್ಟು ತನ್ನ ಮನೆಗೆ ತೆರಳಿದನು. ಆಫ್ಟರ್ ದ್ಯಾಟ್ ಹಿ ಡ್ರಾಪ್ಡ್ ಗ್ರ್ಯಾಂಡ್ಮದರ್ ಟು ಹರ್ ಹೋಮ್. ದೆನ್ ಹಿ ಕೇಮ್ ಬ್ಯಾಕ್ ಟು ಹಿಸ್ ಹೌಸ್. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಾದಿಕ್ ಕೋಪದಿಂದ, ಹಾವನ್ನು ಸಾಯಿಸೋಣ ಎಂದಿದ್ದಕ್ಕೆ ನೀನು ನನ್ನನ್ನು ಗದರಿದ್ದೇಕೆ? Meanwhile, Sadiq came angrily and started to scold Ranga. Why did you scolded me when I told you to kill that snake? ಹಾವನ್ನು ಹಾಗೆ ಬಿಟ್ಟರೆ ಅದು ಇನ್ನಷ್ಟು ಜನರಿಗೆ ಕಚ್ಚಿ ತೊಂದರೆ ಮಾಡುವುದಿಲ್ಲವೇ? If we leave the snake, that will bite more people, right? ಸೊ ರಂಗ ಅವನನ್ನು ಸಮಾಧಾನಪಡಿಸುತ್ತಾ, ನೋಡು ಸಾದಿಕ್, ಹಾವನ್ನು ಸಾಯಿಸುವುದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು ಮುಖ್ಯವಾಗಿತ್ತು. ರಂಗ ಸ್ಟಾರ್ಟೆಡ್ ಟು ಸೇಯಿಂಗ್ that first he relaxed him and started to say that, listen Sadiq, before killing the snake
saving the life of grandmother was more important than killing the snake. So I scolded you. ಮೇಲಾಗಿ ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ ಅಲ್ಲವೇ ಎಂದು ರಂಗ ಹೇಳಿದಾಗ ಸಾದಿಕ್ನಿಗೆ ತನ್ನ ತಪ್ಪಿನ ಅರಿವಾಯಿತು. He said that we don't have right to kill the snake, right? When he asked this, Sadik realized his mistake. ರಂಗ, ನಿನ್ನ ಮೇಲೆ ವಿನಾಕಾರಣ ಕೋಪ ಮಾಡಿಕೊಂಡೆ. Without any reason, I got angry at you. ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ. I will not repeat it again. Who said? Sadik said it. And he hugged the Ranga. This is the story of the chapter. I hope everyone understood the story. ಎಲ್ಲರಿಗೂ ಜೀವದಯೆ ಪಾಠದ ಎಕ್ಸ್ಪ್ಲನೇಷನ್ ಅರ್ಥವಾಯಿತು ಎಂದು ಭಾವಿಸುತ್ತೇನೆ. For more videos, please subscribe to my ನುಡಿ ಕನ್ನಡ ಯೂಟ್ಯೂಬ್ ಚಾನಲ್. ನಿಮಗೆ ನನ್ನ ಚಾನಲಲ್ಲಿ ಎಲ್ಲ ಗ್ರೇಡ್, ಎಲ್ಲ ತರಗತಿಯ ಪಾಠ ಎಕ್ಸ್ಪ್ಲನೇಷನ್ ಮಾಡಿದ ವಿಡಿಯೋಸ್ ಸಿಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.